Namaskara, this is Guru, and I'm going to talk about who are our future farmers, whom we should teach farming to. This is based on my experience and as a farmer, as a practitioner, and as a trainer, as a mentor. So, whenever I see people coming to my courses, I see lots of them are either IT engineers or there is another crowd that is just fresh graduates. So I'm very happy. I feel very happy when I see them. Maybe they are around 20% of my students. What I see in them is lots of enthusiasm and passion. I don't say everybody will continue what they intended to do or what they really plan to do, because lots of them, they feel that farming is exciting, and farming, especially the vertical farming, they get attracted to because they think that is a little easier to do, but it's not easy. Okay, so so that's what make them feel disappointed when they get into it. But not all of them. Many of them really continue doing it. I've seen people working 1 year, 2 years down the line, with me, and they're all youngsters. And another crowd I'm really excited to teach is the small kids. Okay, I think those are the people whom we should be teaching farming to, because they are the ones with lots of ideas. I'm going to show you one of the kids who I recently trained. He just visited my farm, and also he attended my online session, and he was asking so many valid questions, and he was so enthusiastic. He has a big list of what exactly he wants to grow, and I'm going to show that video to you, and just see that and let me know, what you feel. Hydroponically, what do you want to grow? Which plant do you want to grow? Everything, huh? With mango. Mango also? Oh. Are we friends or not? Yes. Okay. ಕೈ ಆಮೇಲೆ ಸ್ಯಾನಿಟೈಸ್ ಮಾಡ್ಕೋ, ತೊಂದರೆ ಇಲ್ಲ. ಸೊ ವಾಟ್ ಯು ಲರ್ನ್ ಟುಡೇ? ಹೆಂಗೆ ಹೈಡ್ರೋಪಾನಿಕ್ಸ್ ಮತ್ತೆ ಗ್ರೋ ಬ್ಯಾಗ್ ಮಾಡೋದು. ಏನು ಹೊಸದೇನು ಕಲಿತೆ ನೀನು? ಇದು ಮಿಂಟ್, ಇದು ಏನು ಲರ್ನ್ ಮಾಡಿದೆ ನೀನು ಹೊಸದು? ವಿಚ್ ಯು ಡಿಡ್ ನಾಟ್ ನೋ ಆಲ್ರೆಡಿ. ಕೋಕೋಪಿಟ್ ಯು ಡಿಡ್ ನಾಟ್ ನೋ ಅಲ್ವಾ? ವಾಟ್ ಯು ಯೂಸ್ ಟು ಡೂ ಅರ್ಲಿಯರ್? ಕೋಕೋಪಿಟ್ ಬದಲು ಸಾಯಿಲ್ ಯೂಸ್ ಮಾಡ್ತಿದ್ದೆ ಅಲ್ವಾ? ಸಾಯಿಲಲ್ಲಿ ಏನೇನು ಬೆಳೆದಿದ್ಯಾ ಇಲ್ಲಿವರೆಗೆ? ಚೆರಿ ಟೊಮೆಟೊ ಮಾಡ್ತೀನಿ. ಇಲ್ಲಿಂದ ಪಕ್ಕ ಸೈಟ್ ಇಷ್ಟು ಬಂತು. ವಾವ್, ಚೆರಿ ಟೊಮೆಟೊ ಬಂದಿತ್ತಾ ಅದರಲ್ಲಿ? ನಾನೇ ತಿಂದಿದ್ದು. ಸೂಪರ್. ಸ್ಟ್ರಾಬೆರೀಸ್ ಬೆಳೆದಿದ್ಯಾ? ಸ್ಟ್ರಾಬೆರೀಸ್ ಬೆಳೆದಿಲ್ಲ. ನಂಗೆ ಸ್ಟ್ರಾಬೆರಿ ಸೀಡೇ ಗೊತ್ತಾಗಿಲ್ಲ. ಸೀಡ್ಸಲ್ಲಿ ಬರಲ್ಲ ಅದು. ಅದನ್ನೇನು ಮಾಡ್ಬೇಕಂದ್ರೆ ಸ್ಟ್ರಾಬೆರೀಸು ರನ್ನರ್ಸ್ ಅಂತ ಬರುತ್ತೆ. ರನ್ನರ್ಸ್ ಅಂದ್ರೆ ಇದು ನೋಡಿ, ಇಲ್ಲಿದೆ ನೋಡಿ, ಇದು ರನ್ನರ್. ಇದು ಸ್ಟ್ರಾಬೆರಿ ಅಲ್ವಾ? ರನ್ನರ್ ಇದೆ ಅಲ್ವಾ? ಇದನ್ನು ನೀನು ಒಂದು ಪ್ಲಾಂಟ್ ಮಾಡ್ಬೋದು. ಯು ಕ್ಯಾನ್ ಮೇಕ್ ದಿಸ್ ಅ ನ್ಯೂ ಪ್ಲಾಂಟ್. ನಿನಗೆ ಇದನ್ನ ಕೊಡ್ತೀನಿ, ಮನೆಗೆ ಪ್ಲಾಂಟ್ ಮಾಡ್ತೀಯಾ? ಹಾಂ, ಇಂಥದ್ದು ಒಂದು 2-3 ರನ್ ನೋಡಿ, ಇಲ್ಲಿ ರೂಟ್ಸ್ ಇದಲ್ವ ಇಲ್ಲಿ, ಇದನ್ನ ಕೊಡ್ತೀನಿ ನಿನಗೆ. ಇದನ್ನ ಏನು ಮಾಡ್ಬೇಕಂದ್ರೆ ನೀನು ಒಂದು ಕೋಕೋಪಿಟ್ ಕೊಡ್ತಾ ಇದ್ದೀನಿ ನಾನು ನಿನಗೆ. ಕೋಕೋಪಿಟಲ್ಲಿ ಹಿಂಗೆ ಹಾಕ್ಬಿಡು. ದಿಸ್ ವಿಲ್ ಬಿಕಮ್ ಸ್ಟ್ರಾಬೆರಿ ಪ್ಲಾಂಟ್. ನಾನು ಸ್ಟ್ರಾಬೆರಿ ಕೇಳ್ತೀನಿ ನಮ್ಮ ಮಮ್ಮಿ ಅಪ್ಪಗೆ, ಆದರೆ ತರಿಸ್ಕೊಟ್ಟಿಲ್ಲ. ಇವಾಗ ನಾನೇ ಮಾಡ್ತೀನಿ. ಎಸ್, ಅದಕ್ಕೆ ಹೇಳಿದೆ ನಾವು ಫ್ರೆಂಡ್ಸ್ ಆದ್ವಿ ತಾನೇ. ಈಗ ಕೊಡಿ ಅಷ್ಟ. ಸೊ ನಿನಗೆ ಐ ಆಮ್ ಗಿವಿಂಗ್ ಯು 2 or 3 ಪ್ಲಾಂಟ್ಸ್ ಲೈಕ್ ದಿಸ್. ಯು ಕ್ಯಾನ್ ಮೇಕ್ 3 ಸ್ಟ್ರಾಬೆರಿ. ಆಮೇಲೆ ಸ್ಟ್ರಾಬೆರಿ ಬೆಳೆದ್ಮೇಲೆ ನೀನು ತಿನ್ಬೋದು. ಕೊಡೋಕೆ ಹೋಗ್ಬೇಡ, ಅಪ್ಪ ಅಮ್ಮನ ಕೊಡಲೇಬೇಡ, ನೀನು ತಿನ್ಬಿಡು ಅಲ್ವಾ? ತೊಗೊಂಬಿಡು ನಿನಗೆ. ರೂಟ್ಸನ್ನು ಕೇರ್ಫುಲ್ಲಾಗಿ ತೊಗೊಂಡೋಗ್ಬೇಕು ನೀನೀಗ. ಇಮಿಡಿಯೇಟ್ ಕೋಕೋಪಿಟ್ ರೆಡಿ ಮಾಡಿ ಗ್ರೋ ಬ್ಯಾಗ್ ಕೊಡ್ತಾಯಿದ್ದೀನಿ, ಎಲ್ಲಾದ್ರೂ ಹಾಕ್ಬಿಡು. ಇಲ್ಲ ನಿನಗೆ ಹಾಕೋಕೆ ಏನಾದರೂ ಲೇಟ್ ಆದರೆ ಏನು ಮಾಡಂದರೆ ನೀವು ಜಸ್ಟ್ ಪುಟ್ ಇಟ್ ಇನ್ ವಾಟರ್ ಅಟ್ ಲೀಸ್ಟ್. ಇಲ್ಲ ಹೈಡ್ರೋಪಾನಿಕ್ಸ್ ಮಾಡ್ತೀನಿ. ಅದೇ ಹೈಡ್ರೋಪೋನಿಕ್ಲೇ ಮಾಡು, ಬಟ್ ಫಸ್ಟ್ ಬೆಳೀಲಿ ಅದು. ಈಗ ಇದಕ್ಕೆ ಒಂದು ನಾನು ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಕೋದು ಹೇಳ್ಕೊಟ್ಟಿದ್ದೀನಲ್ವಾ? ನ್ಯೂಟ್ರಿಯೆಂಟ್ಸ್ನ ಜಸ್ಟ್ ಮಿಕ್ಸ್ ಇಟ್, A B ಎಲ್ಲ ಮಿಕ್ಸ್ ಮಾಡೋದು ಹೇಳ್ಕೊಟ್ಟಿನಲ್ಲ. TDS ಚೆಕ್ ಮಾಡಿದ್ರೆ ಗೊತ್ತಾಯ್ತು ನನಗೆ. ಹಾಂ, ತೊಂದರೆ ಇಲ್ಲ, ಅವ್ರು ಹೆಲ್ಪ್ ಮಾಡ್ತಾರೆ ನಿಮಗೆ. ವಿಲ್ ಹೆಲ್ಪ್ ಯು. ಗ್ಲೌಸ್ ಏನು ಬೇಡ ಇದಕ್ಕೆ, ನೀನು ಹಾಗೆ ಮಾಡ್ಬೋದು. ಇದು ಕೋಕೋಪೀಟೆಲ್ಲ ಇದರಲ್ಲಿ ಏನಿರಲ್ಲ, ಇದರಲ್ಲಿ ಇದನ್ನ ಆರಾಮಾಗಿ ನೀವು ಕೈಯಲ್ಲಿ ಹಿಡಿಬೋದು, ಏನು ತೊಂದರೆ ಇಲ್ಲ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಹುಳಗಳ ಇರುತ್ತೆ, ಇರುವೆ ಇರುತ್ತೆ, ಅದು ಕಚ್ಚಬಾರ್ದು ಅಂತಂದರೆ ಗ್ಲೌಸ್ ಹಾಕೋ.
ಈಗ ನೀನು ಚಿಕ್ಕವನಲ್ವಾ, ಇಲ್ಲೊಂದು ಇರುವೆ ಕಚ್ಚಿ ಬಿಡುತ್ತೆ, ಅದಕ್ಕೆ ನೀನು ಗ್ಲೌಸ್ ಹಾಕೋ. ಓಕೆ, ಬಟ್ ಅದರ್ವೈಸ್ ಅದೇನು ಪಾಯ್ಸನ್ ಅಲ್ಲ, ಅದು ಹಾರ್ಮ್ಲೆಸ್ಸು. ಬಟ್ ಇರುವೆ ಕಚ್ಚಬಾರ್ದು ಅಂತ ಹಾಕೋ. ಸೂಪರ್ ಅಲ್ವಾ? ಮೆಂತ್ಯ ಬೆಳೆದ್ರೆ ಗ್ರಾಸೇ ಬರೋದು. ಇಲ್ಲ, ಮೆಂತ್ಯ ಬೆಳಿಬೋದು ಅನ್ಸುತ್ತಾ ಈಗ. ನಾನು ಸೀಡ್ಸ್ ಕೊಡ್ತೀನಿ ನಿಮಗೆ ಮೆಂತ್ಯದ್ದು. ಫಸ್ಟ್ ಏನು ಮಾಡ್ತೀಯಾ? ಫಸ್ಟ್ ಸಾಯಿಲ್ ತಗೊಂಡ್ಬರ್ತೀನಿ, ಕೊಕ್ಕೋ ಪೀಟ್ ತಗೊಂಡ್ಬರ್ತೀನಿ, ಅದು ವೆಟ್ ಮಾಡ್ತೀನಿ ಸ್ವಲ್ಪ ಮಾಯಿಸ್ಟ್ ಆಗಿ. ಆಮೇಲೆ ಅದು ಒಂದು ಡಬ್ಬಿಲಿ ಹಾಕಿ ಮೆಂತ್ಯ ಹಾಕಿ ಮಾಡ್ತೀನಿ. ಸೀಡ್ಸ್ ಎಲ್ಲ ಹಾಕ್ತೀಯಾ? ಆಮೇಲೆ ಜರ್ಮಿನೇಷನ್ ಆಗುತ್ತೆ, ಆಮೇಲೆ ಅದನ್ನ ಶಿಫ್ಟ್ ಮಾಡ್ತೀಯಾ ಅಲ್ವಾ? ಸ್ಟ್ರಾಬೆರಿ ಎಷ್ಟು ದಿನ ಆಗುತ್ತೆ? ಇದೊಂದು 3 months 4 months ಬಂದ್ಬಿಡುತ್ತೆ ನಿಮಗೆ. 3 months. ನೀನು ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಬರುತ್ತಲ್ಲ, ಅವಾಗ ಸೂಪರ್ ಸ್ಟ್ರಾಬೆರೀಸ್. ಅಲ್ಲ, ಆದರೂ ಮತ್ತೆ ಬಿಸಿಲು ಬಂತಲ್ಲ ಈಗ, ಬಿಸಿಲಿಗೂ ಬೆಳೆ. ಆಮೇಲೆ ಅದಿನ್ನೂ ಚಿಕ್ಕದಲ್ಲ ಪಾಪ, ಸ್ವಲ್ಪ ದೊಡ್ಡದಾಗಬೇಕು, ದೊಡ್ಡದನ್ನ ಸೂಪರಾಗಿ ಬರುತ್ತೆ. ಈಗಲೇ ಕಾಲೇಜ್ ಹೋಗ್ತೀಯಾ ಇಲ್ಲ ದೊಡ್ಡ ಅಲ್ವಾ? ಅದೇ ಥರ ಕರೆಕ್ಟ್, ಗುಡ್ ಎಕ್ಸಾಂಪಲ್. ನೀನು ಏನೇನು ಬೆಳಿಬೇಕು ಅನಿಸ್ತಿದ್ಯಾ ಇವಾಗೆಲ್ಲ ನೋಡಿದಲ್ಲ? ವಾಟ್ ಆಲ್ ಯು ಕ್ಯಾನ್ ಗ್ರೋ? ವಾಟ್ ಆಲ್ ಯು ವಾಂಟ್ ಟು ಗ್ರೋ? ಯು ವಾಂಟ್ ಟು ಗ್ರೋ ಟೊಮೆಟೊಸ್, ಟೊಮ್ಯಾಟೋಸ್, ಮತ್ತೆ ಆನಿಯನ್, ಕ್ಯಾಬೇಜ್, ಕಾಲಿಫ್ಲವರ್, ವೆರಿ ಗುಡ್. ಬ್ರೊಕೊಲಿ. ಬ್ರೊಕೊಲಿ ಬರುತ್ತೆ. ಬ್ರೊಕೊಲಿ ಇಷ್ಟನಾ ನಿಮಗೆ? ಬ್ರೊಕೊಲಿ ಸ್ವಲ್ಪ ತಿಂದಿದ್ದೀನಿ. ಓ, ಯು ಕ್ಯಾನ್ ಗ್ರೋ. ಇಲ್ಲೇ ಇದೆಯಾ? ಇಲ್ಲಿಲ್ಲ, ಬಟ್ ನಾವು ಬೆಳೆದಿದ್ದೀವಿ, ಈಗಿಲ್ಲ. ಇದು ಲೆಟ್ಯೂಸ್ ಅಷ್ಟೇ. ಏಳು ಅಲ್ವಾ? ಸೊಪ್ಪು ಯಾವುದು ಬೆಳೆ? ರಾಡಿಶ್, ರಾಡಿಶ್ ಬೆಳಿ. ರಾಡಿಶ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ಟ್ರಾಬೆರಿ, ಆಮೇಲೆ ಇದು ಕ್ಯಾರೆಟ್ಸ್, ಆಲ್ಪಿನೋ, ಆಮೇಲೆ ಕ್ಯಾರೆಟ್. ಇದು ಇದೇನು? ನೀವು ಹಲಪಿನ ಯಾಕೆ ಇಷ್ಟ ನಿಮಗೆ? ಪಿಜ್ಜಾದಲ್ಲಿ ಅಂತನಾ? ಯಾವುದು ಮನೇಲಿ ಮಾಡ್ತೀನಿ. ಇದು ಬ್ಲ್ಯಾಕ್ ಪೆಪ್ಪರ್. ಇದು ಬ್ಲ್ಯಾಕ್ ಪೆಪ್ಪರ್ ಹಾರ್ವೆಸ್ಟ್ ಮಾಡಿದ್ದೀವಿ ನಾವು. ಬ್ಲ್ಯಾಕ್ ಪೆಪ್ಪರ್ ಇದು ಅಶ್ವಗಂಧ ಅಂತಾರೆ. ಆಮೇಲೆ ಜಿಂಜರ್ ಬೆಳಿಬೋದು, ಕೆಳಗಡೆ ಇದೆ ಅಲ್ಲ, ಜಿಂಜರ್ ಬೆಳಿಬೋದು. ಅಲ್ಲಿದೆ ಅಲ್ಲ, ಅಲ್ಲಿ ಜಿಂಜರ್ ಸ್ಯಾಪ್ಲಿಂಗ್ ಮಾಡಿದ್ವಿ. ಲಾಂಗ್ ಪೆಪ್ಪರ್ ಬೆಳಿಬೋದು. ನಿಮ್ಗೆ ಜಾಗ ಜಾಸ್ತಿ ಬೇಕಾಗುತ್ತೆ. ಫ್ಲವರ್ಸ್ ಏನಾದರೂ ಬೆಳಿಬೇಕು? ರೋಸ್ ಫ್ಲವರ್ಸ್. ನಮ್ಮ ಮನೆ ಫುಲ್ ಫ್ಲವರ್ಸ್ ಇದೆಯಾ? ನೀವು ಸಾಯಿಲ್ ವಿದೌಟ್ ಸಾಯಿಲ್ ಬೆಳಿತೀಯಾ ಫ್ಲವರ್ಸ್? ಹೈಡ್ರೋಪೋನಿಕ್ಸ್ ಎಲ್ಲ ಬೆಳಿತೀಯಾ? ಸೊ ನೆಕ್ಸ್ಟ್ ಎಲ್ಲ ನೀವು ಬೆಳೆದಾದ್ಮೇಲೆ ನಾನು ನಿಮ್ಮ ಮನೆಗೆ ಬಂದು ಆಮೇಲೆ ನೀನು ಬೆಳೆದೆಲ್ಲ ತೋರಿಸು, ಅದನ್ನ ಒಂದು ವಿಡಿಯೋ ಮಾಡೋಣ. ಜುಕ್ಕಿನಿ ಅಂತ ಹೇಳ್ತಾರಲ್ಲ, ಜುಕ್ಕಿನಿನೂ ಬರುತ್ತೆ, ಎಲ್ಲ ಮತ್ತೆ ಸೂಪರಾಗಿ ಬರುತ್ತೆ. ಸೂಪರಾಗಿ ಬರುತ್ತೆ. ಸ್ಪ್ಯಾನಿಷ್ ಕುಕುಂಬರ್. ಇವಾಗ ಬೆಳಿತೀಯಲ್ಲ, ವಿ ಆರ್ ಗೋಯಿಂಗ್ ಟು ಗ್ರೋ. ವಾಟ್ ಆರ್ ದಿ ಮೆಟೀರಿಯಲ್ಸ್ ಯು ರಿಕ್ವೈರ್? ನೀರು ಹಾಕ್ಬೇಕು. ನೀರು ಬೇಕು. ನೀರು ಯಾವ ನೀರು ಹಾಕ್ಬೋದು? ಇದು A&B DTS ಮತ್ತೆ ಎಸ್ ವೆರಿ ಗುಡ್. pH ಮೀಟರ್ ಅಲ್ವಾ? TDS ಮೀಟರ್ ಆಲ್ರೆಡಿ ಇದೆ ಅಲ್ವಾ ನಿಮ್ಮ ಹತ್ರ? ಇಲ್ಲ, ಇದೆ ತೋರಿಸ್ದಲ್ಲ ನೀನು ನನಗೆ ನಿನ್ನೆ. ಸೊ ನೀನು ನಾರ್ಮಲ್ ವಾಟರ್ ಯೂಸ್ ಮಾಡ್ಬೋದು. ಇದರಲ್ಲಿ 2 ರೋಸ್ ಬಂದಿದೆ, ಒಂದಕ್ಕೆ ಬಂದಿದೆ, ಇದಕ್ಕೂ ಬರುತ್ತೆ. ನಿಮಗೆ ಇದರಲ್ಲಿ ಇಟ್ಟರೆ ಇದಕ್ಕೂ ರೂಟ್ಸ್ ಬರುತ್ತೆ. ನೋಡಿದ್ದೀನಿ. ಇದರ ಒಂದು ಸಾಯಿಲಲ್ಲಿ ಇಟ್ಟರೆ ಅಂದರೆ ಅದು ಬೆಳೆದ ಕಟ್ ಮಾಡಿ ನೀನು ಹಿಂಗೆ ಸಾಯಿಲಲ್ಲಿ ಇಟ್ಬಿಟ್ಟೆ ಅಂದರೆ ಹಿಂಗೆ ಹಾಪ್ ಮಾಡ್ತಾ ಅದು ತಾನೇ ಬೆಳ್ಕೊಂಡು ಹೋಗ್ತದೆ. ಎಷ್ಟು ಆಗುತ್ತೆ? ಎಷ್ಟಾದರೂ ಆಗ್ಬೋದು. ನೀನು ಎಷ್ಟು ಬಿಡ್ತೀಯ ಅಷ್ಟಾಗುತ್ತೆ. 500 ಮೀಟರ್ 600 ಅಷ್ಟೇ ಇರುತ್ತೆ. ನಿಮಗೆ ಪಿಜ್ಜಾದಲ್ಲಿ ಏನೇನು ಇಷ್ಟ ಇರುತ್ತೆ? ಆರಿಗೇನೋ ಬೆಳಿಬೋದು. ಆರಿಗೇನೋ ಇದೆ ಅಲ್ಲಿ. ಆಲಿವ್ಸ್ ಸ್ವಲ್ಪ ಕಷ್ಟ, ದೊಡ್ಡದು. ಆರಿಗೇನೋ ಬೆಳಿಬೋದು, ಹಲಪಿನ ಬೆಳಿಬೋದು, ಕುಕುಂಬರ್ ಬೆಳಿಬೋದು. ಅಲ್ಲ, ಪಿಜ್ಜಾದಲ್ಲಿ ಹಾಕೋದೇ ನೀವು ಕ್ಯಾಪ್ಸಿಕಮ್ ಬೆಳಿಬೋದು. ಬೆಳಿಬೋದು, ಅದನ್ನೆಲ್ಲ ದೊಡ್ಡ ಕಷ್ಟ, ಬೇಡ. ಅದು ಬೇರೆ ಥರ ದೊಡ್ಡದಲ್ಲಿ ನಿಮ್ಮ ಅಪ್ಪ ಇನ್ನೊಂದು ಜಮೀನು ತೊಗೊಂಡಾಗ ಬೆಳೆಯೋದು ಇಷ್ಟ ನನಗೆ. ಮೈಸೂರು ಹತ್ರ ಗೋಬಿ ಮಂಚೂರಿ ಟ್ರೈ. ಅದೇ ಇಲ್ಲಿ ನೀನು ಬೆಳೆದ್ಮೇಲೆ ಅಮ್ಮ ಮಾಡಿಕೊಡ್ತಾರೆ. ನನ್ನ ಕರಿತೀಯಲ್ವಾ? ಅಲ್ಲ, ಇದೇನು ಹೇಳೋ ಇದು ಕ್ಯಾಬೇಜ್. ಇದೇನು? ಆಮೇಲೆ ಇದು ಟೊಮ್ಯಾಟೋಸ್. And those are the people who are going to be our future farmers. I'm very hopeful. I always thought he will be the next generation farmer.
many people who are leaving farming and coming to cities and all. But the good news is there are many people who are showing interest, right? Like there are youngsters who are coming here and they're going to villages. And I'll be sharing another video, wherein we have been taking people to villages and building a community over there, and we are also training them, mentoring them, and people left their job and they just want to do this. So please like it, share it, and subscribe to our channel for more updates like this. Thank you so much. Namaskara.